प्रत्येक 5 वर्षांनी होणारा बेळगाव तालुक्यातील सुळेभावी गावातील श्री महालक्ष्मी जत्रा महोत्सव दिनांक 18 मार्च ते 26 मार्च दरम्यान मोठ्या उत्साहात साजरा केला जाणार आहे, अशी माहिती सुळेभावी श्री महालक्ष्मी मंदिर जीर्णोद्धार ट्रस्ट कमिटीचे अध्यक्ष देवाना बंगेनावर यांनी दिली। सोमवारी बेळगावमध्ये आयोजित पत्रकार परिषदेत ते बोलत होते। 18 मार्च मंगळवारपासून सुरू होणाऱ्या या जत्रा महोत्सवासाठी कर्नाटक, महाराष्ट्र आणि गोव्याहून हजारो भाविक येणार आहेत, अशी माहिती त्यांनी दिली। ಎಲ್ಲ ವೀಕ್ಷಕರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಪತ್ರಿಕಾಗೋಷ್ಠಿ ಕರೆಸಿದ ಉದ್ದೇಶ ಏನಪ್ಪಾ ಅಂತಂದ್ರ 2025 ಮಾರ್ಚ್ ನಲ್ಲಿ ನಡೆಯುವಂತ ಶ್ರೀ ಮಹಾಲಕ್ಷ್ಮಿ ದೇವಿ ಜಾತ್ರೆ ನಿಮಿತ್ತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ। ಇದು ಇನ್ನೇನು ಬಹಳ ದಿವಸ ಉಳಿದಿಲ್ಲ, ಇನ್ನು ಮಂಗಳವಾರ 18ನೇ ತಾರೀಕು ರಾತ್ರಿ 12 ಗಂಟೆಯಿಂದ ಜಾತ್ರಾ ಪ್ರಾರಂಭ ಆಗ್ತದೆ। ಬುಧವಾರ ದಿವಸ ಊರಲ್ಲಿ ಹೊಣ್ಣಾಟದ ಕಾರ್ಯಕ್ರಮ, ತದನಂತರ ದೇವಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಂಡು ಇನ್ನುಳಿದ ದಿನಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು 9 ದಿನಗಳ ಕಾಲ ಈ ನಡೆಯುವಂತ ಜಾತ್ರೆ ಬುಧವಾರ 26ನೇ ತಾರೀಕು ಸಮಾಪ್ತಿ ಆಗ್ತದೆ। ನಾವು ದೇವಸ್ಥಾನದಲ್ಲಿ ಸಮಾಪ್ತಿ ಮಾಡ್ತೀವಿ। ಅದರಂತೆ ಈಗ ಊರಲ್ಲಿ ಈ ಭಕ್ತಾದಿಗಳು ಬರ್ತಾ ಇದ್ದಾರೆ, ಅವ್ರಿಗೆ ಯಾವುದೇ ತರದ ಅನಾನುಕೂಲತೆ ಆಗದ ಹಾಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಮಾಡಿದೀವಿ। ಈಗಾಗಲೇ ನಮ್ಮ ಗ್ರಾಮೀಣ ಶಾಸಕರಾದ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದ್ದಾರೆ। ಅದೇ ರೀತಿ ಎಲ್ಲ ಕೆಲಸ ಕಾರ್ಯಗಳು ಮುಗ್ತಾ ಇದ್ದಾವ, ಇನ್ನೊಂದು ಅಲ್ಪ ಸ್ವಲ್ಪ ಕೆಲಸಗಳು ಉಳಿದಿರಬಹುದು, ಅದಾಗ್ತಾ ಇದೆ। ಮತ್ತು ನಮ್ಮ ಊರಲ್ಲಿ ಒಂದು ವಿಶೇಷತೆ ಅಂತಂದ್ರೆ ನಾವು ಯಾವುದೇ ಕಟೌಟು, ಬ್ಯಾನರು ಮತ್ತು ಯಾವುದೇ ಧ್ವಜಗಳು ಇದಂತೂ ಪೂರ್ತಿ ನಿಷೇಧ ಮಾಡಿದೀವಿ। ಮತ್ತು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಜಾತ್ರೆ ಯಾಕೆ ಅನಿಸ್ಕೊಂಡಿಪ್ಪ ಅಂತಂದ್ರ ಇದು ನಮ್ದು ಭಂಡಾರ ರಹಿತ ಜಾತ್ರೆ। ಎಲ್ಲಾ ಊರುಗಳೊಳಗೆ ಏನೇನೋ ಭಂಡಾರ ಮಾಡ್ತಾರೆ, ಆ ತರದ ಜಾತ್ರೆ ಅಲ್ಲ। ಮತ್ತ ಇಲ್ಲೇ ಯಾವುದೇ ತರದ ಇದೆ ಪ್ಯೂರ್ ವೆಜ್ ನಮ್ ಜಾತ್ರೆ ವಿಶೇಷತೆ ಅಂತಂದ್ರ ಪ್ಯೂರ್ ವೆಜ್ ರೀ। ಮತ್ತು ಈ ಉತ್ತರ ಕರ್ನಾಟಕದಲ್ಲಿ ಏಕದಮ್ ಇದ್ರಿ ಮಾದರಿ ಜಾತ್ರೆ ಅನ್ಬೋದು। ಈ ತರದ ಜಾತ್ರೆಗಳು ಎಲ್ಲಿಯೂ ಆಗೋದಿಲ್ಲ। ಮತ್ತೆ ಈ ನಮ್ಮ ಊರ ಜಾತ್ರೆ ನೋಡ್ಕೊಂಡ ಉಳಿದ ಜಾತ್ರೆಯವ್ರು ನಮ್ಮ ಜಾತ್ರೆ ತರ ಪಾಲನೆ ಮಾಡಿದ್ರೆ ಅದು ಒಂದು ಒಳ್ಳೆ ಸಂದೇಶ। ಯಾಕಪ್ಪ ಅಂತಂದ್ರೆ ಇಲ್ಲಿ ಕೆಲವು ಕಡೆ ಭಂಡಾರ ಹರಿಸಿ ಇದನ್ನ ಮಾಡಿ ಜಾತ್ರೆ ಇದನ್ನ ಮಾಡೋದು, ಅದನ್ನ ಮಾಡೋದಕ್ಕಿಂತ ನಮ್ಮ ಜಾತ್ರೆ ಒಳಗೆ ಏನು ಒಂದು ಪದ್ಧತಿ, ಒಂದು ರೀತಿ ನಡವಳಿ ಅದಾವ, ಇವನ್ನ ಪಾಲನೆ ಮಾಡಿದ್ರ ಅದೊಂದು ಉತ್ತಮ ಅಂತ ನನ್ನ ಅನಿಸಿಕೆ। ವಿಶೇಷತೆ ಅಭಿಷೇಕ ಮತ್ತ ಇಲ್ಲಿ ನಮ್ಮ ಊರಲ್ಲಿ ವಿಶೇಷತೆ ಅಂತಂದ್ರೆ ದೀರ್ ನಮಸ್ಕಾರ ಹಾಕೋದ್ರಿ। ಹೊಣ್ಣಾಟದ ಹೇಳಿದೇನ್ರಿ, ಹೇಳಿದೇನ್ರಿ ಸರ್, ಫಸ್ಟ್ ಹೇಳ್ತೇನೆ। ರಾತ್ರಿ 12 ಗಂಟೆಗೆ ದೇವಿ ಬಡಿಗೇರ ಮನೆಯಿಂದ ಹೊಣ್ಣಾಟ ಪ್ರಾರಂಭ ಆಗ್ತದ। ಅದಾದ ನಂತರ ಬೆಳಗಿನ 5 ಗಂಟೆವರೆಗೆ ಹೊಣ್ಣಾಟ ಕಾರ್ಯಕ್ರಮ। ಆ ನಂತರ ಇಲ್ಲಿ ಗೌಡ್ರ ಗದ್ದಿಗೆ ಅಂತೇಳಿ ಅದಕ್ಕೊಂದು ವಿಶೇಷತೆ ಇದೆ। ಊರಿನ ಗೌಡ್ರೆಲ್ಲ ಅಲ್ಲಿ ಬಂದು ಉಡಿ ತುಂಬಿಕೊಂಡು 11 ಗಂಟೆಗೆ ಮತ್ತೆ ಪ್ರಾರಂಭ ಆಗಿ ಊರಲ್ಲಿ ಹೊಣ್ಣಾಟದ ಮುಖಾಂತರ ಕೆಲವೊಂದು ಹಕ್ಕದಾರ ಉಡಿ ಮತ್ತು ಸಾರ್ವಜನಿಕ ಉಡಿ ಅಂತೇಳಿ ಒಂದು ಮೊದಲಿನ ನಮ್ ಹಿರಿಯರು ಪದ್ಧತಿ ಮಾಡ್ಕೊಂಡು ಬಂದಿದ್ದಾರೆ। ಆ ಪದ್ಧತಿ ಪ್ರಕಾರ ಅವನ್ನೆಲ್ಲ ಮುಗಿಸ್ಕೊಂಡು ರಾತ್ರಿ 8 ಗಂಟೆಗೆ ದೇವಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗ್ತದೆ। ಅದಾದ ನಂತರ ಇನ್ನು ಗುರುವಾರದಿಂದ ಭಕ್ತರಿಗೆ ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ತೀವಿ। ಮತ್ತೆ ಲಾಸ್ಟ್ ದಿವಸ ಈ ಬುಧವಾರ 26ನೇ ತಾರೀಕಂತೂ ಹೊಣ್ಣಾಟ ಇರೋದಲ್ಲ, ನಮ್ಮ ವಿಧಿವಿಧಾನ ಪ್ರಕಾರ ನಾವು ಅಲ್ಲಿ ಜಾತ್ರಾ ಸಮಾಪ್ತಿ ಮಾಡಿದ್ದೇವೆ। ನಮ್ಮ ಸಾರಿಗೆ ನಿಗಮದವರು ಹೋಗಿ ಭೇಟಿಯಾಗಿ ನಾವು ಅವ್ರದೆಲ್ಲ ಲೆಟರ್ ಕೊಟ್ಟಿದೀವ್ರಿ, ಅವರೆಲ್ಲ ಸಾಕಷ್ಟು ಬಸ್ಸಿನ ಅನುಕೂಲತೆ ಮಾಡಿದಾರ। ಮತ್ತ ಈಗ ಇನ್ನೂ ಹೆಚ್ಚಿನ ಅನುಕೂಲತೆ ಮಾಡ್ರಿ ಅಂತೇಳಿ ನಾವೊಂದು ವಿನಂತಿ ಮಾಡ್ಕೊತಾ ಇದ್ದೇವೆ। ಮತ್ತ ಅದರಂತೆ ಮತ್ತೆ ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು CPI ಸಾಹೇಬ್ರು, PSI ಸಾಹೇಬ್ರು, ವಿಜಯ್ ಅವರು ಎಲ್ಲ ಈಗಾಗಲೇ ನಮ್ಗೆ ಸಾಕಷ್ಟು ಭದ್ರತೆಗೆ ಅನುಕೂಲ ಮಾಡಿಕೊಟ್ಟಿದಾರ। ಅವ್ರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೇನೆ। ವ್ಯವಸ್ಥೆ ಮಾಡಿದೀವಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದೇವ್ರಿ। ಮತ್ತ ಭಕ್ತರಿಗೆ ನೀರಿನ ಅನುಕೂಲ ಇದೆ, ನಾವೆಲ್ಲ ಆಮಂತ್ರಣ ಕೊಟ್ಟಿದೇವ್ರಿ। ಯಾರು ಬರ್ತಾರ ನೋಡ್ಕೊಂಡು ಅವ್ರಿಗೆಲ್ಲ ನಮ್ಮ
ಕಮಿಟಿ ವತಿಯಿಂದ ಅಥವಾ ಪೂಜಾರಿಗಳ ವತಿಯಿಂದ ಅವ್ರಿಗೆ ಆದರ ಅತಿಥಿ ಮಾಡಿ ಅವ್ರಿಗೆ ದರ್ಶನ ವ್ಯವಸ್ಥೆ ಮಾಡ್ಕೊಂಡು ಅವ್ರಿಗೆ ಬೆಳ್ಕೊಡೋ ಕೆಲಸ ನಾವು ಶ್ರೀ ಗ್ರಾಮದೇವಿ ದೇವಸ್ಥಾನ ಜೀರ್ಣೋದ್ಧಾರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ದೇವಪ್ಪ ಬಸವಣ್ಣಪ್ಪ ಬಂಗಿನವರು. ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಸುಳೆಭಾವಿ ಕ್ಷೇತ್ರದ ಶ್ರೀ ಮಹಾಲಕ್ಷ್ಮಿ ತಾಯಿಯ ಜಾತ್ರೆಯು ಈಗ ನಾಳೆ 18/3/2025ರಿಂದ 2026/3/2026ರವರೆಗೆ 25 ಒಳ್ಳೆ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಜಾತ್ರೆಗೆ ಕೇವಲ ಕರ್ನಾಟಕ ರಾಜ್ಯದಿಂದ ಅಲ್ಲ, ಗೋವಾ ರಾಜ್ಯದಿಂದಲೂ, ಮಹಾರಾಷ್ಟ್ರ ರಾಜ್ಯದಿಂದಲೂ, ಇನ್ನೂ ಅನೇಕ ರಾಜ್ಯಗಳಿಂದ ಈ ಜಾತ್ರೆಗೆ ಎಲ್ಲ ಭಕ್ತಾದಿಗಳು ಬರ್ತಾರೆ. ದೇವಿಯ ದರ್ಶನ ಪಡೆದು ದೇವಿಯ ಪುಣ್ಯಾಟ ನೋಡಿ ಪುನೀತರಾಗಿ ತಮ್ಮ ಬೇಡಿಕೆಗಳನ್ನು ದೇವಿಯಲ್ಲಿ ಬೇಡಿಕೊಂಡು ಆ ಬೇಡಿಕೆಗಳು ಈಡೇರಿದಾಗ ಬಂದು ದೇವಿಯ ಹರಕೆ ತೀರಿಸಲು ಸುಳೆಭಾಮಿಯ ದೇವಿಯ ಗುಡಿಯ ಬಾಗಿಲುಗಳಿಗೂ ಹಾಗೂ ಕೊನೆ ಬಾಗಿಲುಗಳಿಗೂ ಬೆಳ್ಳಿಯ ನಾಣ್ಯಗಳನ್ನು ಬಡಿದು ಇಡೀ ನಮ್ಮ ನನಗಣಿಸಿದ ಮಟ್ಟಿಗೆ ಇಡೀ ದೇಶದಲ್ಲಿಯೇ ಬಂಗಾರದ ಗುಡಿ ಇರಬಹುದು, ಬೆಳ್ಳಿ ಗುಡಿ ಇರಬಹುದು, ತಾಮ್ರದ ಗುಡಿ ಇರಬಹುದು, ಆದ್ರ ಸುಳೆಭಾಮಿ ಮಹಾಲಕ್ಷ್ಮಿ ತಾಯಿಯ ನಾಣ್ಯದ ಗುಡಿ ಇದ್ದ ಹಾಗೆ ಇಡೀ ದೇಶದಲ್ಲಿಯೇ ಎಲ್ಲೂ ಇಲ್ಲ ಅನ್ನುವ ಭಾವನೆ ನನ್ನದು. ಈ ಗುಡಿ ನೋಡಲು ಎಲ್ಲಿಂದಲೋ ದೇವರು, ಎಲ್ಲಿಂದಲೋ ಜನ ಸಾಲಾಗಿ ಬರುತ್ತಿದ್ದ. ಒಂದು ವಿಶೇಷತೆ ಅಂದರೆ ಈ ದೇವಿಯ ದರ್ಶನ ಪಡೆಯಲು ಮಾನವರು ಅಷ್ಟೇ ಅಲ್ಲ, ದೇವಾದಿ ದೇವನಾದ ಸೂರ್ಯನಾರಾಯಣ ಕೂಡ ಈ ನಮ್ಮ ಉಗಾದಿ ಪಾಡ್ವೆಯ ದಿನ ಅಂದಿನಿಂದ 5 ದಿನಗಳವರೆಗೆ ಎಲ್ಲಿಂದ ಕಿರಣ ಬೀಳ್ತೈತೋ ಅದು ನಮ್ಗೆ ಗೊತ್ತಿಲ್ಲ. ದೇವಿಯ ಮುಖದ ಮ್ಯಾಲ 5 ದಿನ ಈ ಬೆಳಗಿನ ಸೂರ್ಯೋದಯ ಆಗಿ ಅರ್ಧ ತಾಸಿನಿಂದ 3 ತಾಸದವರೆಗೆ ದೇವಿ ಇದರ ಮುಖದ ಮ್ಯಾಲ ಸೂರ್ಯನಾರಾಯಣ ಕಿರಣ ಬೀಳ್ತೈತಿ. ಈ ವಿಶೇಷತೆ ಬಹಳ ಮಹತ್ವದೈತಿ. ಇದನ್ನ ನೋಡಾಕ ಯಾರ್ಯಾರು ಗುರುತೈತಿ ಅವರ ಸಾಲ್ಗಟ್ಟಿ ಈ 5 ದಿನ ಬಹಳ ಬಂದು ನೋಡೆ ಬಹಳ ಪುನೀತರಾಗ್ತಾರು. ಈಗ ಈ ದೇವಿ ಜಾತ್ರೆ ನಾವ ಈ ಮಂಗಳವಾರ ದಿನ ಮುಂಜಾನೆದಿಂದನ ನಾವು ಕಾರ್ಯಕ್ರಮ ಚಾಲು ಆಗ್ತಾವ. ಮೊದಲು ಏನ್ ಮಾಡ್ತೇವು, ದೇವಿ ಜೋಡಿಸೆ ಇದನ್ನ ಮಾಡಿ ಕೆಲಸ ಪಂಚಾಳ ಬಡಗೇರ ಅದನ್ನ ಎಲ್ಲಾ ಜೋಡಿಸಿ ದೇವಿಗೆ ಅಲಂಕಾರ ಸೀರಿ ಒಲೆ ಗೆರೆ ಎಲ್ಲಾ ಉಡಿಸಿದ ನಂತರ ನಾವು ಪೂಜಾರಿಗಳು ಕೂಡೆ ದೈವದ ಮೊದಲು ಹೋಗಿ ನಮ್ಮ ಒಂದು ಚಾವಡಿ ಅಂತ ಗುಣಾದಿಂದ ಇದ್ದದ ಅಲ್ಲಿಂದ ಬಾಸಿಂಗ ಮುಂದಕ್ಕಿಂದ ಮಂಗಳಸೂತ್ರ ಇವೆಲ್ಲಾನು ತಗೊಂಡ್ ಬಂದ ಪೈಲಾ ದೇವಿ ಇರಿಸಿದ ನಂತರ ಮುಂದಕ್ಕಿಂದ 8 ಗಂಟೆದಿಂದ ಮುಂದ ಹಕ್ಕದಾರ್ ಗುಡಿ ಅಂತ ಚಾಲು ಆಗ್ತಾವ. ಎಲ್ಲಾರು 12 ಗುಡಿ ಆಗ್ತಾವು. ಎಲ್ಲಾರು ಬಾರಿಸ್ಕೊಂತ ಉದಿಸ್ಕೊಂತ ಆ ಹಕ್ಕದಾರ್ ಬಂದ ದೇವಿ ಗುಡಿ ತುಂಬ್ತಾರು. ಇವೆಲ್ಲಾ ಮುಗಿಯೋದ್ಕ ಅಂತಂದ್ರ ರಾತ್ರಿ 12:30 ಆಗ್ತದ. 12:30 ಆದ ನಂತರ ದೇವಿ ಬಡಿಗೇರ್ ಉಡಿ ಪೈಲಾ ತುಂಬ್ಕೊಂಡ ದೈವದ ಉಡಿ ಬಡಿಗೇರ್ ಉಡಿ ತುಂಬ್ಕೊಂಡ ಆಮೇಲೆ ಹೊನ್ನಾಟ ಆಡಾಕ ಹೇಳ್ತಾಳು. ಫಸ್ಟ್ ಉಡಿ ಅಂತಂದ್ರ ಊರ್ ಇನಾಮದಾರ ಅದಾರು. ಆ ಇನಾಮದಾರ ಮನಿ 2 ಇನಾಮದಾರ ಅದ. ಮ್ಯಾಲಿನ ಚೌಡಿ ಇನಾಮದಾರ, ಕೆಳಗಿನ ಚೌಡಿ ಇನಾಮದಾರ. ಆದ ನಂತರ ಬಡಿಕೆ ಅವ್ರ ಉಡಿ ಆದ ನಂತರ ಗೌಡ ಉಡಿ ಬರ್ತದ. ಅಂದ್ರೆ ಇಟ್ಟು ಮುಗಿಯೋರ್ ಒಳಗಾಗಿ ಬೆಳಗಿನ 5 ಗಂಟೆ ಆಗ್ತೈತಿ. 5 ಗಂಟೆ ಆದ್ರ ನಮ್ಮ ಪೂರ್ವಜರ ಈಗ 500 ವರ್ಷದ ಇತಿಹಾಸದ ಹಿಂದ ಬರದಂತ ಒಂದು ನಿಯಮಾವಳಿ ನಿಮ್ಗೆ ಹೇಳ್ಬೇಕಂದ್ರ ಬೆಳಗಿನ ಅಂದ್ರ ನಾವು ಮಂಗಳವಾರ ಮುಂಜಾನೆಯಿಂದ ರಾತ್ರಿವರೆಗೂ ಏನು ಎಲ್ಲಾ ಏನ್ ಈ ಜಾತ್ರೆಗೆ ಒತ್ತಾಡಿ ಇದೆಲ್ಲ ನೀತಿಗೆಟ್ಟಿರ್ತೇವೆ ಏನೋ ಆಗಿರ್ತದೆ. ಬೆಳಿಗ್ಗೆ ಅಂತಂದ್ರ ಮನುಷ್ಯಾಗ 3 ಅವಶ್ಯ ಇರ್ತಾವ. ಒಂದು ಇದಕ್ ಹೋಗ್ಬೇಕು, ಆ ನಂತರ ಜಳಕ ಮಾಡ್ಬೇಕು, ಜಳಕ ಮಾಡಿದ ನಂತರ ನಾಷ್ಟ ಆಗ್ಬೇಕು. ಇಲ್ಲಿ ಏನೈತಿಲ್ಲ ಅಗದಿ ಇದರಲ್ಲೇ ಜಾತ್ರೆಗೆ ಗ್ಯಾಪ್ ಕೊಡ್ಬೇಕು, ಪೂಜಾರಿಗಳಿಗೆ ಗ್ಯಾಪ್ ಕೊಡ್ಬೇಕು ಅನ್ನೋದಕ್ಕ 3 ತಾಸು ದೇವಿ ಏನೈತಿ ಗೌಡ್ರ ಕಟ್ಟಿಗೆ ಕೊಂಡಿರ್ತಾರ. ಆ ನಂತರ ಎಲ್ಲಾರು ಏನ್ ಭಕ್ತರಾದ ಪೂಜಾರಿಗಳಾತು ನೋಡೋದ್ ಹಕ್ಕದಾರ ಆತು ಅವ್ರೇನ ಎಲ್ಲಾನು ಊರು ಮುಗಿಸ್ಕೊಂಡ ಮುಂದ ಮತ್ತ ಶುಚಿಭೂತರಾಗಿ ಬಂದ ದೇವಿನ ಮತ್ತ ಆ ಹಕ್ಕದಾರ ಮನೆಗೆ ರಾತ್ರಿ ಬುಧವಾರ ರಾತ್ರಿ 9 ಮಟಾನು
ಆ ಹಕ್ಕದಾರ ಮನೆಗೆ ಹೋಗಿ ದೇವಿ ಉಡಿ ತುಂಬುವಂತ ಅಗ್ದಿ ವಿಜೃಂಭಣೆಯಿಂದ ಜಾತ್ರೆ ಇದನ್ ಮಾಡ್ಕ್ಯಾಸ ತದನಂತರ ಹೋಗಿ ಮಂಟಪ ಕುಂಡ್ರತಾಳು ಸಂಜೆ 10 ಗಂಟೆಗೆ ರಾತ್ರಿ. ಆ ನಂತರ 9 ದಿನ ಅಗ್ದಿ ವಿಶೇಷತೆಯಿಂದ ದಿನನಿತ್ಯ 2 ಸಲ ಪೂಜಾರಿಗಳು ಪೂಜೆ ಮಾಡ್ತಾರ. ಮುಂದೆ ಸಾಯಂಕಾಲ ಪಲ್ಲಕ್ಕಿ ಸೇವೆ ಅಂತೇಳಿ ಮುಂದೆ ರಾತ್ರಿ 8 ಗಂಟೆಗೆ ಪಲ್ಲಕ್ಕಿ ಸೇವೆ ಆಗ್ತದ. ಮುಂದ ತದನಂತರ ವಾದ್ಯ ಮೇಳ ವಿಶೇಷ ಅತೆಯಿಂದ ಎಲ್ಲಾ ಕಾರ್ಯಕ್ರಮಗಳು ಮುಗಿಸ್ಕೊಂಡ ನಂತರ ದೇವಿ ಮಾಡ್ತೇವು, ಸೀನಿಗೆ ಹೋಗಿ ಮುಗಿಸ್ಕೊಂಡ್ ಬರ್ತೇವೆ. ಇವತ್ತೇನೈತಿ ಈ ನಡುಮನೆಯನ್ ಜಾತ್ರೆ ಇದು ಶನಿ ಜಾತ್ರೆ. ಈ ಜಾತ್ರೆ ಒಳಗೆ ಯಾವ್ದು ನಮ್ದು ಒಂದು ತತ್ತಿ ಹಿಡಿದು ನಾವು ಏನು ಮಾಡಂಗಿಲ್ಲ. ಮುಂದೆ ಅದನ್ನ ಇವತ್ತ ಅಲ್ಲೇ ರಾತ್ರಿ 10 ಗಂಟೆಗೆ ಬುಧವಾರ ರಾತ್ರಿ 10 ಗಂಟೆಗೆ ಅಲ್ಲೇ ಗುಡಿ ಒಳಗನ ಸಮಾಪ್ತಿ ಮಾಡ್ತೇವೆ. ಮುಂದ ಎಲ್ಲಾ ರಾಜ್ಯದ ಜನರು, ಎಲ್ಲಾ ಊರವರು, ಎಲ್ಲಾ ನೀವು ಮಾಧ್ಯಮದ ಮಿತ್ರರು ಎಲ್ಲಾರು ಬಂದ ನಮ್ ಜಾತ್ರೆಗೆ ನೋಡಿ ದೇವಿ ಆಶೀರ್ವಾದ ಪಡೆದ ಪುನೀತರಾಗ್ಬೇಕು ಅಂತೇಳಿ ನಾ ಬೇಡ್ಕೊಳ್ತೇನೆ. ಜಾತ್ರೆ ಮಾಡೋದ್ನಾಗ ನಾವು ಬೇಕಾದಷ್ಟು ತಗೊಂಡು ಭಂಡಾರ ಎರ್ತೋದು, ಬಂದು ಭಕ್ತರ ಮ್ಯಾಲ ಒಯ್ಯೋದು, ಮುಂದೆ ಅಮ್ಮನ ಪ್ರಸಾದ ಅದು ಅಲ್ಲದ ಅದನ್ನ ಒಗದ ನಂತರ ಕೆಳಗ್ ಬೀಳೋದು. ಆ ಅಮ್ಮನ ಪ್ರಸಾದನ ನಾವು ತುಳ್ಕೊಂತ ಜಾತ್ರೆ ಮಾಡಿದ್ರ ಏನು ಇದಾತು. ಮತ್ತ ಅದು ಇದು ಅಂದ ಅಲ್ದ ಮತ್ತೇನಾಗ್ತೈತಿ, ನಾವ ಭಂಡಾರ ಎಡ್ತಿರ್ತೇವೆ. ಬೇರೆ ಊರವ್ರು ಬರ್ತಾರ, ಅವ್ರ ಅಗ್ದಿ ಚಲೋ ಅರಿವಿ ಹಾಕೊಂಡ್ ಬಂದಿರ್ತಾರು, ಹೆಣ್ಮಕ್ಳು ಕರ್ಕೊಂಡ್ ಬಂದಿರ್ತಾರು, ಮಕ್ಕಳ ಮರಿ ಕರ್ಕೊಂಡ್ ಬಂದಿರ್ತಾರು. ಮುಂದೆ ಅದ ನಾವು ಭಂಡಾರ ಒಯ್ಯೋದು ನಾವು ಇದನ್ನ ಎತ್ಕೊಂಡ್ ನೋಡ್ಕ್ಯಾತ ದೂರ ನಿಲ್ಬೇಕವ್ರು. ನಮ್ ಹಿರಿಯರು ಎಂದ ದೇವಸ್ಥಾನ ಸ್ಥಾಪನಾ ಆಗೈತಿ, ಎಂದ ಜಾತ್ರಿ ಮಾಡೋದಂತ ಏನ್ ಒಂದ್ ನಿಯಮಾವಳಿ ಬರ್ತಾರೋ ಆವತ್ತಿಂದ ಇವತ್ತಿನವರೆಗೂ ಐತಿ. ಅದನ್ನ ನಾವು ಏನ್ ಮಾಡಿದೆವು, ನಮ್ ಪೂರ್ವಜರ ಏನ್ ಅದನ್ನ नियमावली बद्द भाविकांसाठी महाप्रसाद, स्वच्छ पेयजल आणि इतर आवश्यक सोयी सुविधा उपलब्ध करून देण्यात आल्या आहेत असे ट्रस्टच्या वतीने सांगण्यात आले. या पत्रकार परिषदेत बसवनगौडा कोंकरी पाटील तसेच मंदिर कमिटी सदस्य उपस्थित होते. विनोद कोलकार, KMM मराठी, बेळगाव.